ಅಪ್ಪನ ಕಡೆಯಿಂದ ಫಸ್ಟ್ ಗಿಫ್ಟ್. ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಬೆಳಗ್ಗೆ ತಿಂಡಿಗೆ ದೋಸೆ ಹಾಗೆ ಬೀಟ್ರೋಟ್ ಪಲ್ಯ ಮತ್ತು ಚಟ್ನಿನ ಮಾಡ್ಕೊಂಡಿದ್ರು. ತಿಂಡಿ ಎಲ್ಲ ತಿಂದು ಮುಗಿಸ್ಕೊಂಡು ಆಮೇಲೆ ಪಾಪುಗೆ ಅಂತ ಸರ್ಪ್ರೈಸ್ ಆಗಿ ಕಾರ್ನ ಬುಕ್ ಮಾಡಿದರು. ನನಗೂ ಕೂಡ ಗೊತ್ತಿರಲಿಲ್ಲ ಬುಕ್ ಮಾಡಿದ್ದೀನಿ ಅಂತ ಹೇಳೇ ಇರಲಿಲ್ಲ. ಮನೆಗೆ ಡೆಲಿವರಿಯಾಗಿ ಬಂದಾಗಲೇ ಗೊತ್ತಾಗಿದ್ದು. ಅದನ್ನೆಲ್ಲ ಫಿಟ್ ಮಾಡಿಬಿಟ್ಟು ಪಾಪುನ ಫಸ್ಟ್ ಟೈಮ್ ಕಾರ್ಗೆ ಕೂರಿಸಿದ್ದು. ಅದಂತೂ ಹ್ಯಾಪಿ. ಫಸ್ಟೇ ಸ್ವಲ್ಪ ಕುತ್ಕೊಂಡಾದ್ಮೇಲೆ ಅದು ಸ್ಟೇರಿಂಗ್ ಇದೆಯಲ್ಲ ಅದನ್ನೇ ಇಟ್ಕೊಂಡು ಕುತ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿತ್ತು. ಇವಾಗಂತೂ ಫುಲ್ ಅಡ್ಜಸ್ಟ್ ಆಗಿಬಿಟ್ಟಿದೆ ಕಾರಲ್ಲಿ. ತುಂಬ ಹ್ಯಾಪಿಯಾಗಿ ಎಂಜಾಯ್ ಮಾಡುತ್ತೆ. ಡೈಲಿ ಅದ್ರ ಮೇಲೆ ಕೂರಿಸ್ಕೊಂಡು ಮನೇಲೆಲ್ಲ ಓಡಾಡಿಸ್ತಿರ್ತೀವಿ. ಆ್ಯಂಡ್ ನಾವು ಟ್ರಯಲೆಲ್ಲ ನೋಡಿದ್ದಾಯಿತು ಪಾಪುನ ಕೂರಿಸ್ಕೊಂಡು. ಪಾಪುಗೆ ಕೊಡಿಸಿರೋದಕ್ಕೆ ನಮಗೆ ಜಾಸ್ತಿ ಖುಷಿ. ಅದು ಕುತ್ಕೊಂಡು ಓಡಾಡ್ತಿದ್ರೆ ನೋಡೋದೇ ನಮ್ಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಪೇರೆಂಟ್ಸ್ ಆದಮೇಲೆ ಹೀಗೆ ಅಂತ ಅನಿಸುತ್ತೆ ಅಲ್ವಾ, ಮಕ್ಕಳು ಖುಷಿ ನೋಡಿ ನಾವು ಖುಷಿ ಪಡೋದು. ಆ್ಯಂಡ್ ಊಟ ಮಧ್ಯಾಹ್ನಕ್ಕೆ ಕಾಳು ಸಾಂಬಾರು ಹಾಗೆ ಮುದ್ದೆನ ಮಾಡಿಕೊಂಡು ಊಟ ತಿಂದಿದ್ದಾಯಿತು. ಸಂಜೆ ಹಿಂಗೆ ಚಿಕನ್ನ ತೊಗೊಂಡು ಬಂದಿದ್ದರು. ಚಿಕನ್ ಸ್ಪೆಷಲ್ ಚಿಕನ್ ಕಬಾಬ್ನ ಮಾಡಿದರು. ಆ್ಯಂಡ್ ಇವತ್ತು ಫ್ರೈನ ನಾನು ಮಾಡ್ತಾಯಿದ್ದೆ. ನಾನು ಕಬಾಬ್ ಅಷ್ಟೇ ಮಾಡೋದು, ನಾನು ಫ್ರೈ ಎಲ್ಲ ಏನೂ ಮಾಡೋಕ್ಕೆ ಹೋಗಲ್ಲ, ಚಾಪ್ಸ್ ಎಲ್ಲ ನೀನೇ ಮಾಡು ಅಂತ ಹೇಳಿದ್ರು. ಸೊ ನಾನು ಚಾಪ್ಸ್ನ ಮಾಡ್ಕೊತಿದ್ದೆ, ಅವರು ಚಿಕನ್ ಕಬಾಬ್ನ ಮಾಡ್ತಿದ್ರು. ಚಿಕನ್ ಕಬಾಬ್ದು ಅವ್ರು ಮಾಡಿರೋ ವಿಡಿಯೋ ಎಷ್ಟು ವೈರಲ್ ಆಗಿದೆ ಗೊತ್ತಾ, ಸಖತ್ತು ಖುಷಿಯಾಗುತ್ತೆ. ಆ್ಯಂಡ್ ಚೆನ್ನಾಗೂ ಕೂಡ ಮಾಡ್ತಿದ್ದಾರೆ. ಇವಾಗ ಕಬಾಬ್ ಮನೇಲಿ ಮಾಡಬೇಕು ಅಂತಂದರೆ ಅವರೇ ಮಾಡ್ತಿದ್ದಾರೆ. ಅದನ್ನೆಲ್ಲ 1-2 ಸಲ ಬೇಯಿಸ್ತಾಯಿದ್ರು. ತುಂಬ ಕ್ರಿಸ್ಪಿಯಾಗಿ ಆ್ಯಂಡ್ ಜ್ಯೂಸಿಯಾಗಿ ಬಂದಿತ್ತು ಕಬಾಬೆಲ್ಲ, ಸಖತ್ತಾಗಿತ್ತು. ಊಟಕ್ಕೆ ಚಿಕನ್ ಚಾಪ್ಸು ಮತ್ತು ಕಬಾಬು ಆ್ಯಂಡ್ ಅದ್ರ ಜೊತೆಗೆ ಸ್ವಲ್ಪ ಚಪಾತಿನೂ ಕೂಡ ಮಾಡ್ಕೊಂಡಿದ್ದೆ. ನಾನು ಇದು ಗ್ರೇವಿ ಮಾಡಿದ್ನಲ್ವ, ಇದು ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಅಂತೂ. ಡಾಬಾ ಸ್ಟೈಲಲ್ಲಿ ತಿಂತೀವಲ್ವ, ಸೇಮ್ ಅದೇ ಥರ ಇತ್ತು. ಆ್ಯಂಡ್ ಚಪಾತಿನೂ ಕೂಡ ಮಾಡಿಕೊಂಡು ಊಟ ಮಾಡಿದ್ದಾಯಿತು. ಚೆನ್ನಾಗಿತ್ತು ಡೇ. ಬಟ್ ಸ್ವಲ್ಪ ಎಂಡಿಂಗಲ್ಲಿ ಸ್ವಲ್ಪ ಬೋರ್ ಆಯಿತು. ನಾನು ಊಟ ಟೈಮಲ್ಲಿ ವಾಟ್ಸಪ್ನ ನೋಡಿದ್ನ, ಅದರಲ್ಲಿ ಒಂದು ಇನ್ಸಿಡೆಂಟ್ ನೋಡಿಬಿಟ್ಟೆ. ಅಂತಂದರೆ ನನಗೆ ಗೊತ್ತಿರೋರ್ದೊಬ್ರದ್ದು ಯಾರ್ದೋ ಡೆತ್ ಆಗಿದೆ ಅಂತ ಅಂದ್ಬಿಟ್ಟು ತುಂಬಾ ಬೇಜಾರಾಗ್ಬಿಡ್ತು ನನಗಂತೂ. ಆ ಪಾಪುಗೆ ಎಷ್ಟು ಗೊತ್ತಾ, 5.5 ಇಯರ್ಸ್ ಅಷ್ಟೇ. ಅವರಪ್ಪ ತೀರೋಗಿದ್ದಾರೆ ಅಂದಾಗ ಆ ಮಗು ಪರಿಸ್ಥಿತಿ ಹೆಂಗಾಗಿರ್ಬೇಡ ಅಲ್ವಾ. ಅದರಲ್ಲೂ ಹೆಣ್ಮಕ್ಳುಗಳಿಗೆ ಅಪ್ಪ ಅಂದ್ರೇ ಪ್ರಪಂಚ. ಇವತ್ತಿನ ಕತೆ